ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 84. ಯಾವುದನ್ನು ನೀನು ವಿಶ್ವದಲ್ಲೆಲ್ಲ ಹುಡುಕಾಡುತ್ತಿದ್ದೀಯಾ, ಅದು ನಿನ್ನಲ್ಲೇ ಇದೆ. ನೀನು ಅದರಲ್ಲೇ ಜೀವಂತವಾಗಿದ್ದೀಯಾ ಎನ್ನುವುದಕ್ಕೆ ಈ ಜಗತ್ತೇ ಸಾಕ್ಷಿಯಾಗಿದೆ. ಸಂಪೂರ್ಣ ವೇದ ಯಾವುದನ್ನು ಉಪಾಸನೆ ಮಾಡುತ್ತಿದೆಯೋ ಮತ್ತು ನನ್ನಲ್ಲಿ ಸದಾಕಾಲ ಯಾವುದಿದೆಯೋ ಅದೇ ಆಗಿದೆ. ಅದರಿಂದಲೇ ಸಂಪೂರ್ಣ ಬ್ರಹ್ಮಾಂಡವಿದೆ. ಅದು ಸಂಪೂರ್ಣ ಬ್ರಹ್ಮಾಂಡದ ಪ್ರಕಾಶ ಮತ್ತು ಪ್ರಾಣವಾಗಿದೆ. ಆ ನಾನು ನಿನ್ನಲ್ಲಿ ಇಲ್ಲ ಎಂದರೆ ನೀನು ಸೂರ್ಯನನ್ನು ನೋಡಲು ಸಾಧ್ಯ ಇಲ್ಲ. ಆಗ ನಿನ್ನಲ್ಲಿರುವ ಅಂಧಕಾರದ ಜಡರಾಶಿ ಶೂನ್ಯವಾಗಿ ಕಾಣುತ್ತದೆ. ಅದು ಪ್ರಕಾಶಮಾನವಾಗಿದೆ. ಆದ್ದರಿಂದಲೇ ನೀನು ಜಗತ್ತನ್ನು ನೋಡಲು ಸಾಧ್ಯವಾಗುತ್ತಿದೆ. ಈ ವಿಷಯದಲ್ಲಿ ಸಾಧಾರಣವಾಗಿ ಒಂದು ಪ್ರಶ್ನೆ ಕೇಳಲಾಗುತ್ತದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 85. ಆ ಪ್ರಶ್ನೆ ಏನೆಂದರೆ, ಈ ವಿಚಾರಧಾರೆಯಿಂದ ತೊಂದರೆಗಳುಂಟಾಗುವ ಸಂಭಾವನೆ ತುಂಬ ಇದೆ. ನಾವೇ ಈಶ್ವರ ಎಂದು ಯೋಚಿಸಿದರೆ ನಾನೇನೇ ಮಾಡಿದರೂ, ನಾನೇನೇ ವಿಚಾರ ಮಾಡಿದರೂ ಅದೇ ಸರಿ. ಏಕೆಂದರೆ ಈಶ್ವರನಿಗೆ ಪಾಪ ಅನ್ನುವುದೆಲ್ಲಿದೆ? ಇದಕ್ಕೆ ಉತ್ತರ ಏನೆಂದರೆ, ಜನ ಸ್ವರ್ಗಸ್ಥ ಈಶ್ವರನ ಉಪಾಸನೆ ಮಾಡುತ್ತಾರೆ. ಈ ಈಶ್ವರನಿಗೆ ತುಂಬ ಹೆದರುತ್ತಾರೆ. ಜನ ಭಯದಿಂದ ನಡುಗುತ್ತಾರೆ ಮತ್ತು ಸಂಪೂರ್ಣ ಜೀವನ ಹೀಗೇ ಕಳೆಯುತ್ತಾರೆ. ಏನು, ಹೀಗೆ ಇರುವುದರಿಂದ ನೀವು ಇರುವ ಜಗತ್ತೇನು ಒಳ್ಳೆಯದಾಗಿ ಬಿಟ್ಟಿದೆಯಾ? ನೀವು ಕೂಡ ಅದ್ವೈತಿಗಳಿಗೆ ಇದನ್ನೇ ಕೇಳುತ್ತಿರುತ್ತೀರಿ. ವಿಚಾರ ಮಾಡಿ, ಯಾರು ಈಶ್ವರನನ್ನು ಸಗುಣವಾಗಿ ಪರಿಗಣಿಸಿ ಉಪಾಸನೆ ಮಾಡುತ್ತಾರೆ ಮತ್ತು ಯಾರು ನಿರ್ಗುಣವಾಗಿ ಉಪಾಸನೆ ಮಾಡುತ್ತಾರೆ? ಇವರಲ್ಲಿ ಯಾವ ಸಂಪ್ರದಾಯದಲ್ಲಿ ದೊಡ್ಡ ದೊಡ್ಡ ಮಹಾಪುರುಷರಾಗಿದ್ದಾರೆ? ಮಹಾನ್ ಕರ್ಮಯೋಗಿ, ಮಹಾನ್ ಚರಿತ್ರವಾನ್, ನಿಶ್ಚಯವಾಗಿ ಇಂಥ ಮಹಾಪುರುಷ ನಿರ್ಗುಣ ಸಾಧಕರಲ್ಲೇ ಆಗಿದ್ದಾರೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 86. ಎಲ್ಲಿ ಒಬ್ಬರು ಇನ್ನೊಬ್ಬರನ್ನು ನೋಡುತ್ತಾರೆ, ಎಲ್ಲಿ ಇನ್ನೊಬ್ಬರನ್ನು ಕೇಳುತ್ತಾರೆ, ಅದೇ ಮಾಯೆಯಾಗಿದೆ. ಎಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕೇಳುವುದಿಲ್ಲ, ನೋಡುವುದಿಲ್ಲ, ಎಲ್ಲವೂ ಆತ್ಮಮಯವಾಗಿರುತ್ತದೆ, ಅಲ್ಲಿ ಯಾರು ಯಾರನ್ನು ನೋಡುತ್ತಾರೆ, ಯಾರು ಯಾರನ್ನು ಕೇಳುತ್ತಾರೆ, ಆಗ ಎಲ್ಲವೂ ನಾನು ಇರುತ್ತೇನೆ. ಆಗ ಆತ್ಮ ಪವಿತ್ರವಾಗುತ್ತದೆ. ಆಗ ಮಾತ್ರ ಪ್ರೇಮ ಎಂದರೆ ಏನು ಎನ್ನುವುದು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಭಯದಿಂದ ಪ್ರೇಮ ಆಗಲು ಸಾಧ್ಯವಾ? ಪ್ರೇಮದ ದೊಡ್ಡ ಚಿತ್ರಣವೇನೆಂದರೆ ಅದು ಸ್ವಾತಂತ್ರ್ಯತೆ. ಮುಕ್ತ ಭಾವದಿಂದಲೇ ಪ್ರೇಮವಾಗುತ್ತದೆ. ಯಾವಾಗ ನಾವು ಜಗತ್ತನ್ನು ವಾಸ್ತವವಾಗಿ ಸ್ನೇಹದಿಂದ ನೋಡಲು ಪ್ರಾರಂಭಿಸುತ್ತೇವೆ, ಆಗ ಮಾತ್ರ ವಿಶ್ವಬಂಧುತ್ವವನ್ನು ಅರಿತುಕೊಳ್ಳುತ್ತೇವೆ. ಆದ್ದರಿಂದ ಈ ನಿರ್ಗುಣ ಮತದಲ್ಲಿ ಪೂರ್ಣ ಜಗತ್ತು ಭಯಾನಕ ಪಾಪದಿಂದ ತುಂಬುತ್ತದೆ ಎನ್ನುವುದು ಉಚಿತವಲ್ಲ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 87. ಸಗುಣ ಮತದವರು ಹೇಳುತ್ತಾರೆ, ನನ್ನ ಈಶ್ವರನೇ ಸರ್ವಶ್ರೇಷ್ಠ. ಇದರ ಪ್ರಮಾಣ, ಬನ್ನಿ ನಾವಿಬ್ಬರು ಯುದ್ಧ ಮಾಡೋಣ, ಇದೇ ಪ್ರಮಾಣವಾಗಿದೆ. ದ್ವೈತವಾದದಿಂದ ಇದೇ ಪೂರ್ತಿ ಜಗತ್ತಲ್ಲಿ ಹರಡಿಕೊಂಡಿದೆ. ಶೂದ್ರ ಮತ್ತು ಸಂಕೀರ್ಣ ರಸ್ತೆಯಲ್ಲಿ ಹೋಗದೆ ಪ್ರಕಾಶವಾದ ಉಜ್ವಲದ ದಾರಿಯಲ್ಲಿ ಹೋಗು. ಮಹಾನ್ ಅನಂತ ಆತ್ಮ ಸಂಕೀರ್ಣದಲ್ಲಿ ಹೇಗೆ ಬಂದಿಯಾಗಿ ಇರುತ್ತದೆ? ನಮ್ಮ ಎದುರು ಈ ಪ್ರಕಾಶಮಯ ಬ್ರಹ್ಮಾಂಡವಿದೆ. ಇದರ ಪ್ರತಿಯೊಂದು ವಸ್ತು ನಮ್ಮದು. ಸಂಪೂರ್ಣ ಜಗತ್ತನ್ನು ಆಲಂಗಿಸಲು ಪ್ರಯತ್ನಿಸಿ. ಒಂದು ವೇಳೆ ಹೀಗೆ ಮಾಡಲು ಇಚ್ಛೆಯಾದರೆ ತಿಳಿದುಕೊಳ್ಳಿ, ನಿಮಗೆ ಈಶ್ವರನ ಅನುಭವವಾಗಿದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 88. ಬುದ್ಧದೇವನ ಉಪದೇಶದ ಅಂಶ ನಿಮಗೆ ನೆನಪಿರಬಹುದು. ಅವರು ಹೇಗೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಮೇಲೆ, ಕೆಳಗೆ ಎಲ್ಲ ಕಡೆಯೂ ಪ್ರೇಮ ಭಾವ ಹರಿಸುತ್ತಿದ್ದರು. ಆ ಅನಂತ ಪ್ರೇಮ ಸಂಪೂರ್ಣ ವಿಶ್ವದಲ್ಲಿ ಹರಡಿಕೊಳ್ಳುತ್ತಿತ್ತು. ಹೀಗೆಯೇ ಯಾವಾಗ ನಿಮ್ಮ ಭಾವವೂ ಆಗುತ್ತದೆ, ಆಗ ನಿಮ್ಮ ವ್ಯಕ್ತಿತ್ವವೂ ಹಾಗೆಯೇ ಆಗುತ್ತದೆ. ಆಗ ಸಂಪೂರ್ಣ ಜಗತ್ತು ಒಂದು ವ್ಯಕ್ತಿ ಆಗುತ್ತದೆ. ಕ್ಷುದ್ರ ವಸ್ತುಗಳ ಕಡೆಗೆ ಮನಸ್ಸು ಹೋಗುವುದಿಲ್ಲ. ಈ ಅನಂತ ಸುಖಕ್ಕಾಗಿ ಸಣ್ಣ ಸಣ್ಣ ವಸ್ತುಗಳನ್ನು ಪರಿತ್ಯಾಗ ಮಾಡು. ಈ ಎಲ್ಲ ಕ್ಷುದ್ರ ಸುಖದಿಂದ ನಿನಗೇನು ಲಾಭ? ವಾಸ್ತವವಾಗಿ ಸಣ್ಣ ಸಣ್ಣ ವಸ್ತುಗಳನ್ನು ಬಿಡುವ ಅವಶ್ಯಕತೆಯೂ ಇಲ್ಲ. ಕಾರಣ ಸಗುಣ ನಿರ್ಗುಣದಲ್ಲೇ ಇರುತ್ತದೆ. ಆದ್ದರಿಂದ ಈಶ್ವರ ಸಗುಣ ಮತ್ತು ನಿರ್ಗುಣ ಎರಡೂ ಆಗಿದ್ದಾನೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 89. ಅನಂತ ಸ್ವರೂಪ ನಿರ್ಗುಣ ಮನುಷ್ಯ ಕೂಡ ತನ್ನನ್ನು ತಾನು ಸಗುಣ ರೂಪದಲ್ಲಿ, ವ್ಯಕ್ತಿಯ ರೂಪದಲ್ಲಿ ನೋಡಿಕೊಳ್ಳುತ್ತಿದ್ದಾನೆ. ನಾವು ಅನಂತ ಸ್ವರೂಪದವರಾಗಿದ್ದರೂ ಒಂದು ಸೀಮೆಯಲ್ಲಿ ಬಂಧಿಸಿಕೊಳ್ಳುತ್ತೇವೆ. ವೇದಾಂತ ಹೇಳುತ್ತದೆ, ಅಸೀಮತೆಯೇ ನಮ್ಮ ನಿಜವಾದ ಸ್ವರೂಪವಾಗಿದೆ. ಇದು ಎಂದೂ ಅಳಿಸಿ ಹೋಗುವುದಿಲ್ಲ, ಅದು ಸರ್ವದಾ ಇರುತ್ತದೆ. ಆದರೆ ನಾವು ನಮ್ಮ ಕರ್ಮದಿಂದ ಇದನ್ನು ಸಸೀಮವನ್ನಾಗಿ ಮಾಡುತ್ತೇವೆ ಮತ್ತು ಇದೇ ನಮ್ಮನ್ನು ಬಂಧಿಸಿ ಇಡುತ್ತದೆ.
ಈ ಕರ್ಮಚಕ್ರವನ್ನು ಮುರಿದು ಮುಕ್ತನಾಗಿ ಬಿಡು. ಮನುಷ್ಯನಿಗೆ ಪ್ರಕೃತಿಯಲ್ಲಿ ಯಾವುದೇ ವಿಧಿ ಇಲ್ಲ, ದೈವವಿಲ್ಲ, ಯಾವುದೇ ಅದೃಷ್ಟ ಅನ್ನುವುದಿಲ್ಲ. ಅನಂತದಲ್ಲಿ ವಿಧಾನ ಅಥವಾ ನಿಯಮ ಇರಲು ಹೇಗೆ ಸಾಧ್ಯ? ಸ್ವತಂತ್ರತೆಯೇ ಇದಕ್ಕೆ ಮೂಲಮಂತ್ರವಾಗಿದೆ. ಮುಕ್ತನಾಗುವುದೇ ಜನ್ಮಸಿದ್ಧ ಅಧಿಕಾರವಾಗಿದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 90. ಮೊದಲು ಮುಕ್ತ ಆಗು, ನಂತರ ಎಷ್ಟು ವ್ಯಕ್ತಿತ್ವವನ್ನು ಬೇಕಾದರೂ ಇಟ್ಟುಕೋ. ಆಗ ನಾವು ರಂಗಮಂದಿರದಲ್ಲಿ ನಟರ ಹಾಗೆ ನಾಟಕ ಆಡೋಣ. ಹೇಗೆ ಒಬ್ಬ ನಟ ಭಿಕ್ಷುಕನ ಅಭಿನಯ ಮಾಡುತ್ತಾನೆ, ಅವನನ್ನು ಬೀದಿಯಲ್ಲಿರುವ ಭಿಕ್ಷುಕನಿಗೆ ಹೋಲಿಸಿ ನೋಡಿ. ದೃಶ್ಯ ಎರಡೂ ಕಡೆ ಒಂದೇ ಆಗಿದೆ, ವರ್ಣನೆ ಮಾಡುವಲ್ಲಿಯೂ ಎರಡೂ ಕಡೆ ಒಂದೇ ಆಗಿದೆ. ಆದರೆ ಎರಡರಲ್ಲಿಯೂ ಎಷ್ಟೊಂದು ಅಂತರವಿದೆ. ಒಬ್ಬ ವ್ಯಕ್ತಿ ಭಿಕ್ಷುಕನ ಪಾತ್ರದಲ್ಲಿ ನಾಟಕ ಆಡಿ ಆನಂದ ಪಡೆಯುತ್ತಾನೆ, ಇನ್ನೊಬ್ಬ ನಿಜವಾಗಿಯೂ ಕಷ್ಟದಲ್ಲಿ ನರಳುತ್ತಿದ್ದಾನೆ. ಇಂತಹ ಭೇದ ಯಾಕೆ? ಇದಕ್ಕೆ ಕಾರಣ, ಒಬ್ಬ ಮುಕ್ತನಾಗಿದ್ದಾನೆ ಮತ್ತು ಇನ್ನೊಬ್ಬ ಅದಕ್ಕೆ ಅಂಟಿಕೊಂಡಿದ್ದಾನೆ. ನಟನಿಗೆ ಗೊತ್ತಿದೆ ಅವನ ಈ ಅವಸ್ಥೆ ಸತ್ಯವಲ್ಲ. ಅವನು ಇದನ್ನು ಕೇವಲ ಅಭಿನಯಕ್ಕಾಗಿ ಸ್ವೀಕಾರ ಮಾಡಿದ್ದಾನೆ. ಆದರೆ ನಿಜವಾದ ಭಿಕ್ಷುಕನಿಗೆ ತಿಳಿದಿದೆ ಇದು ಅವನ ನಿತ್ಯದ ಅವಸ್ಥೆಯಾಗಿದೆ. ಅವನ ಇಚ್ಛೆ ಇರಲಿ ಅಥವಾ ಬಿಡಲಿ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 91. ಆ ಭಿಕ್ಷುಕನಿಗೆ ಕಷ್ಟವನ್ನು ಅನುಭವಿಸಲೇಬೇಕಾಗುತ್ತದೆ. ಅವನಿಗೆ ಇದು ಅಭೇದ್ಯ ನಿಯಮದ ಹಾಗೆ. ಎಲ್ಲಿಯವರೆಗೂ ನಾವು ನಮ್ಮ ಸ್ವರೂಪದ ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲ, ಅಲ್ಲಿಯವರೆಗೂ ನಾವು ಕೇವಲ ಭಿಕ್ಷುಕರಾಗಿದ್ದೇವೆ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ವಸ್ತು ನಮ್ಮನ್ನು ದಾಸನನ್ನಾಗಿ ಮಾಡಿದೆ. ನಾವು ಸಂಪೂರ್ಣ ಜಗತ್ತಲ್ಲಿ ಸಹಾಯಕ್ಕಾಗಿ ಅರಚಾಡುತ್ತಾ ಅಂಗಲಾಚುತ್ತಾ ತಿರುಗಾಡುತ್ತೇವೆ. ಕೊನೆಯದಾಗಿ ಕಾಲ್ಪನಿಕ ಶಕ್ತಿಯ ಹತ್ತಿರವೂ ಸಹಾಯವನ್ನು ಕೇಳುತ್ತೇವೆ. ಆದರೆ ಸಹಾಯತೆ ಯಾವಾಗಲೂ ಸಿಗುವುದೇ ಇಲ್ಲ. ಆದರೂ ಪ್ರತಿ ಬಾರಿ ಯೋಚಿಸುತ್ತೇವೆ, ಈ ಸಲ ಸಹಾಯ ಸಿಗುತ್ತದೆ. ಹೀಗೆ ಯಾವಾಗಲೂ ಆಸೆ ಇಟ್ಟುಕೊಂಡು ಕುಳಿತುಕೊಳ್ಳುತ್ತೇವೆ. ಅಳುತ್ತಾ ಅರಚಾಡುತ್ತಾ ಅದರಲ್ಲೇ ಒಂದು ಜೀವನ ಕಳೆದು ಹೋಗುತ್ತದೆ ಮತ್ತು ಮತ್ತದೇ ಆಟ ಆರಂಭವಾಗುತ್ತದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 92. ನೀನು ಸ್ವತಂತ್ರನಾಗಿದ್ದೀಯಾ. ಯಾರಿಂದಲೂ ಯಾವ ಆಸೆಯನ್ನು ಇಟ್ಟುಕೊಳ್ಳಬೇಡ. ನಾನು ಇದನ್ನು ನಿಶ್ಚಿತವಾಗಿ ಹೇಳುತ್ತೇನೆ. ನೀನು ನಿನ್ನ ಜೀವನದಲ್ಲಿ ನಡೆದ ಘಟನೆಗಳನ್ನು ನೆನಪಿಸಿಕೊಂಡು ನೋಡು. ನೀನು ಯಾವಾಗಲೂ ಬೇರೆಯವರ ಹತ್ತಿರವೇ ಸಹಾಯ ಪಡೆದುಕೊಳ್ಳುವುದರಲ್ಲೇ ಪ್ರಯತ್ನಶೀಲನಾಗಿದ್ದೀಯಾ, ಆದರೆ ಯಾವಾಗಲೂ ಪಡೆದುಕೊಳ್ಳಲೇ ಇಲ್ಲ. ಯಾವುದೇ ಸಹಾಯತೆ ಸಿಕ್ಕಿದ್ದರೂ ಅದು ನಿನ್ನಿಂದಲೇ ಪಡೆದುಕೊಂಡಿದ್ದೀಯಾ. ನೀನು ಯಾವುದಕ್ಕಾಗಿ ಪ್ರಯತ್ನಶೀಲನಾಗಿದ್ದೀಯಾ ಅದನ್ನೇ ಫಲಸ್ವರೂಪವಾಗಿ ಪಡೆದಿದ್ದೀಯಾ. ಆದರೂ ಎಷ್ಟು ಆಶ್ಚರ್ಯ ಎಂದರೆ ಯಾವಾಗಲೂ ಬೇರೆಯವರ ಹತ್ತಿರವೇ ಸಹಾಯಕ್ಕಾಗಿ ಬೇಡಿಕೊಳ್ಳುತ್ತಿರುತ್ತೀಯ. ಶ್ರೀಮಂತರ ಸಭೆ ಯಾವಾಗಲೂ ತುಂಬಿ ತುಳುಕುತ್ತಲೇ ಇರುತ್ತದೆ. ಆದರೆ ಲಕ್ಷ್ಯ ಕೊಟ್ಟು ನೋಡು, ಯಾವಾಗಲೂ ಅದೇ ಜನ ಅಲ್ಲಿ ಕಾಣಿಸುವುದಿಲ್ಲ. ಜನಗಳು ಯಾವಾಗಲೂ ಅಂದುಕೊಳ್ಳುತ್ತಾರೆ ಧನಿಯ ಹತ್ತಿರ ಇಂದು ಏನಾದರೂ ಪಡೆದುಕೊಂಡೇ ಬರುತ್ತೇನೆ ಎಂದು. ಆದರೆ ಹಾಗೆ ಸಾಧ್ಯ ಆಗುವುದಿಲ್ಲ. ನಮ್ಮ ಜೀವನವೂ ಹಾಗೆಯೇ ಆಗಿದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 93. ನಾವು ಕೇವಲ ಆಶಿಸುತ್ತಾ ಹೋಗುತ್ತೇವೆ, ಅದಕ್ಕೆ ಕೊನೆಯೇ ಇಲ್ಲ. ವೇದಾಂತ ಹೇಳುತ್ತದೆ, ಇದೇ ಆಸೆಯ ಪರಿತ್ಯಾಗ ಮಾಡು. ಯಾಕೆ ಆಸೆ ಮಾಡುತ್ತಿದ್ದೀಯಾ? ನಿನ್ನ ಹತ್ತಿರವಂತೂ ಎಲ್ಲವೂ ಇದೆ. ನೀನೇ ಎಲ್ಲ ಆಗಿದ್ದೀಯಾ. ನೀನು ಆತ್ಮ ಆಗಿದ್ದೀಯಾ, ಸಾಮ್ರಾಟ ಸ್ವರೂಪನಾಗಿದ್ದೀಯಾ. ನೀನು ಮತ್ಯಾವುದನ್ನು ಆಶಿಸುತ್ತೀಯಾ? ಒಂದು ವೇಳೆ ರಾಜ ಹುಚ್ಚನಾಗಿ ತನ್ನ ದೇಶದಲ್ಲೇ ರಾಜ ಎಲ್ಲಿ ಅಂತ ಹುಡುಕಲು ನಿಂತರೆ ಅವನು ಯಾವಾಗಲೂ ರಾಜನನ್ನು ಪಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಏಕೆಂದರೆ ಅವನು ಸ್ವತಃ ರಾಜ ಆಗಿದ್ದಾನೆ. ಅವನು ತನ್ನ ರಾಜ್ಯದ ಪ್ರತಿಯೊಂದು ಹಳ್ಳಿಯಲ್ಲಿ, ಪ್ರತಿಯೊಂದು ನಗರದಲ್ಲಿ ಮತ್ತು ಪ್ರತಿಯೊಂದು ಮನೆಯಲ್ಲಿ ಹುಡುಕಿದರೂ, ತುಂಬ ಅತ್ತುಗೋಳಾಡಿದರೂ ಅವನಿಗೆ ರಾಜ ಸಿಗುವುದಿಲ್ಲ. ಏಕೆಂದರೆ ಆ ವ್ಯಕ್ತಿ ಸ್ವತಃ ರಾಜ ಆಗಿದ್ದಾನೆ. ಹೀಗೆಯೇ ನಾವು ನಮ್ಮನ್ನು ಈಶ್ವರ ಎಂದು ತಿಳಿದುಕೊಂಡು ಈ ವ್ಯರ್ಥ ಅನ್ವೇಷಣೆಯನ್ನು ಬಿಟ್ಟರೆ ಎಷ್ಟೋ ಒಳ್ಳೆಯದಾಗುತ್ತದೆ. ವ್ಯಾವಹಾರಿಕ ಜೀವನದಲ್ಲಿ ವೇದಾಂತ 94. ನಮ್ಮನ್ನು ನಾವು ಈಶ್ವರ ಎಂದು ತಿಳಿದುಕೊಳ್ಳುವುದರಿಂದಲೇ ನಾವು ಸಂತುಷ್ಟ ಮತ್ತು ಸುಖಿಯಾಗುತ್ತೇವೆ. ಎಲ್ಲ ಹುಚ್ಚಾಟವನ್ನು ಬಿಟ್ಟು ನಾಟಕ ವೇದಿಕೆಯಾಗಿರುವ ಈ ಜಗತ್ತಲ್ಲಿ ಒಬ್ಬ ನಟನ ಹಾಗೆ ಕೆಲಸ ಮಾಡುತ್ತಾ ಹೋಗು. ಈ ಅವಸ್ಥೆ ಪಡೆದುಕೊಳ್ಳುವುದರಿಂದ ನಮ್ಮ ದೃಷ್ಟಿ ಪರಿವರ್ತನೆ ಆಗುತ್ತದೆ. ಈ ಜಗತ್ತು ಅನಂತ ಜೈಲಿನ ಹಾಗೆ ಅಲ್ಲದೆ ಆಟ ಆಡುವ ಜಗತ್ತಾಗಿ ಕಾಣುತ್ತದೆ. ಸ್ಪರ್ಧಿಗಳ ಹಾಗೆ ಆಗದೆ ದುಂಬಿಗಳ ಹಾಗೆ ವಸಂತ ಕಾಲದಲ್ಲಿ ಗುಯ್ಗುಡುವ ಹಾಗೆ ಕಾಣುತ್ತದೆ. ಮೊದಲು ಯಾವುದು ನರಕದ ಹಾಗೆ ಕಾಣುತ್ತಿತ್ತು ಅದು ಈಗ ಸ್ವರ್ಗದ ಹಾಗೆ ಅನ್ನಿಸುತ್ತದೆ.
ಬದ್ಧ ಜೀವಿಗಳಿಗೆ ಇದು ನಿಯಂತ್ರಿಸುವ ಸ್ಥಾನವಾಗಿದೆ, ಆದರೆ ಮುಕ್ತ ವ್ಯಕ್ತಿಗಳಿಗೆ ಇದೇ ಸ್ವರ್ಗವಾಗಿದೆ.